ಊರಿಗೆ ಹೋಗಿದ್ದೆ. ಊರಿಗೆ ಹೋದ್ಮೇಲೆ ಫಂಕ್ಷನ್ ಇಲ್ಲದೆ ಇರುತ್ತಾ? ಈ ಸಲನೂ ಫಂಕ್ಷನ್ ಇತ್ತು. ಬೆಳಗ್ಗೆ 3:45 ಎದ್ದು 5 ಗಂಟೆ ಅಷ್ಟೊತ್ತಿಗೆ ಜಗಮಗ ಅಂತ ರೆಡಿಯಾಗಿ ಹಾಲ್ ಕಡೆ ಹೊರಟ್ವಿ. ಮದ್ವೆ ಹಾಲ್ ರೀಚ್ ಆದಾಗ 5:15 ಆಗಿತ್ತು. ಹೊರಡೋ ಗಡಿಬಿಡಿಲಿ ಮುಖಾನ ಸರಿಯಾಗಿ ನೋಡ್ಕೊಳಕ್ ಆಗಿರ್ಲಿಲ್ಲ. ಹಾಗಾಗಿ ರೂಮ್ಗೆ ಹೋದ ತಕ್ಷಣ ಮಿರರ್ ಅಲ್ಲಿ ಫಸ್ಟ್ ನನ್ ಮುಖಾನ ನೋಡ್ಕೊಂಡೆ. ಮಿರರ್ ನೋಡಿದ್ಮೇಲೆ ಮಿರರ್ ಅಲ್ಲಿ ಇಷ್ಟೊಂದು ಕಲೆನೋ ಅಥವಾ ನನ್ ಮುಖದಲ್ಲಿ ಕಲೆ ಇದೆಯೋ ಅಂತ ಕನ್ಫ್ಯೂಸ್ ಆಯ್ತು. ಮದ್ಮಗಳು ರೆಡಿ ಆಗಿದ್ಲು. ಇನ್ನೇನು ಹಾಲ್ಗೆ ಎಂಟ್ರಿ ಕೊಟ್ಟು ರಿಚುವಲ್ಸ್ ಎಲ್ಲ ಶುರುವಾಯ್ತು. ಇಷ್ಟೆಲ್ಲಾ ರೆಡಿ ಆದ್ಮೇಲೆ ಫೋಟೋ ಶೂಟ್ ಮಾಡಿಲ್ಲ ಅಂದ್ರೆ ಹೆಂಗೆ? ಫೋಟೋ ಶೂಟ್ ಜೊತೆಗೆ ರೀಲ್ಸ್ ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳಿ? ನೋಡಿ, ನಾವು 3 ಜನ ಕಸಿನ್ಸ್, ನಾವ್ ಎಲ್ಲೇ ಇದ್ರೂ ಒಂದ್ ರೀಲ್ಸ್ ಪಕ್ಕಾ ಇರುತ್ತೆ. ಆದ್ರೆ ಫಂಕ್ಷನ್ಗಿಂತ 2 ತಿಂಗಳ ಮುಂಚೆನೆ 100 ರೀಲ್ಸ್ ಶೇರ್ ಮಾಡಿರ್ತೀವಿ. ಆದ್ರೆ ಪ್ರಾಕ್ಟೀಸ್ ಮಾತ್ರ ಮಾಡೋದು ಇಲ್ಲಿ ಬಂದ್ಮೇಲೆನೆ. ಇಲ್ಲೂ ಹಂಗೆ ಟ್ರೈ ಮಾಡಿದ್ವಿ. ಇದ್ಯಾಕೋ ವರ್ಕೌಟ್ ಆಗ್ತಿಲ್ಲ, ಸುಮ್ನೆ ಟೈಮ್ ಹಾಳಾಗ್ತಿದೆ ಅನ್ಕೊಂಡು ಒಬ್ಬೊಬ್ರೇ 2 ಸ್ಟೆಪ್ ಮಾಡಿ ಹೆಂಗೋ ರೀಲ್ಸ್ ಮುಗಿಸಿದ್ವಿ. ಆ ರೀಲ್ಸ್ ಇನ್ಸ್ಟಾದಲ್ಲಿ ಹಾಕಿದೀನಿ ನೋಡಿ. ಮಂಗಳೂರು ಉಡುಪಿ ಕಡೆ ಈ ಸಮ್ಮರ್ ಅಲ್ಲಂತೂ ಫಂಕ್ಷನ್ ಇಡ್ಲೇಬಾರ್ದು. ಹುಡ್ಗಿರ್ಗಂತೂ ತೀರಾ ಕಷ್ಟಪ್ಪ. ಅದೆಷ್ಟೇ ಸ್ಟೈಲಿಶ್ ಆಗಿ ರೆಡಿಯಾಗಿ ಹೋಗಿ, ಅದೇನೇ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ, ಆದರೆ ಕೊನೆಗೆ ಮಾತ್ರ ನೋಡಿ ನೀವು ಹಿಂಗೆ ಕಾಣಿಸ್ಕೋಬೇಕು. ಅಷ್ಟೊಂದು ಶೆಕೆಗೆ ಮಾಡಿರೋ ಮೇಕಪ್ ಕೂಡ ಬೆವರಲ್ಲಿ ಇಳ್ದು ಹೋಗಿರುತ್ತೆ. ಇನ್ನು ಕೂದಲನ್ನ ಎತ್ತಿ ಮೇಲ್ ಕಟ್ಟಿದ್ರೇನೆ ಸಮಾಧಾನ ಅನ್ಸೋದು. ಅಂತೂ ಇಂತೂ ಈ ಮದ್ವೆನ ಅದ್ ಹೆಂಗೋ ಮುಗಿಸಿದ್ವಿ. ಮದ್ವೆ ಮನೇಲಿ ತುಂಬಾ ಖುಷಿ ಅನ್ಸೋದೆ ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಆಗೋದು. ಅದ್ರ ಜೊತೆಗೆ ಭರ್ಜರಿ ಊಟ. ಈ ಊಟ ಮಾಡಿ ಮನೆ ಕಡೆ ಹೊರಟ್ವಿ.